ಲೂಕನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯ 1ನೆಯ ವಾಕ್ಯ. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಸೈತಾನನಿಂದ ಶೋಧಿಸಲ್ಪಟ್ಟಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಯೇಸು ಕ್ರಿಸ್ತನನ್ನೇ ಶೋಧಿಸುವುದಕ್ಕೆ ಸೈತಾನನು ಬರುತ್ತಾ ಇದ್ದಾನೆ. ನೋಡುವಾಗ ಆತನು ದೇವ ಕುಮಾರನು, ದೇವರಿಗೆ ಸರಿ ಸಮಾನವಾದವನು ಎಂಬುದಾಗಿ ಸೈತಾನಿಗೆ ತಿಳಿದಿದ್ದರೂ ಕೂಡ ಆತನು ಶರೀರ ಮಾಂಸಧಾರಿಯಾಗಿ ಮನುಷ್ಯನಾಗಿ ಬಂದದ್ದರಿಂದ ಈಗ ಸೈತಾನನು ಆತನಲ್ಲಿ ಪಾಪವನ್ನು ಹುಟ್ಟಿಸುವಂತೆ, ಆತನಲ್ಲಿ ಏನಾದರೂ ತಪ್ಪನ್ನು ಉಂಟು ಮಾಡುವಂತೆ ಶೋಧಿಸುವಂತ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಆದರೆ ಈ ಶೋಧನೆಯಲ್ಲಿ ಯೇಸು ಕ್ರಿಸ್ತನು ಸುಲಭವಾಗಿ ಜಯ ಹೊಂದಿದನು. ಅದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದದೆ, ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಎಂಬುದಾಗಿ. ಅಂದರೆ ಪವಿತ್ರಾತ್ಮ ಭರಿತನಾಗಿ ದೇವರಾತ್ಮನಿಂದ ತುಂಬಿಸಲ್ಪಟ್ಟವನಾಗಿ ಆತನು ಜೀವಿಸುತ್ತಾ ಇದ್ದದ್ದರಿಂದ ಸೈತಾನನು ಬಂದು ಮಾತನಾಡುವಾಗಲೇ ಅವನ ಯೋಚನೆಗಳೇನು, ಅವನ ಕುತಂತ್ರಗಳೇನು, ಅವನು ಯಾವ ಕಾರ್ಯವನ್ನು ನನ್ನಿಂದ ಮಾಡಿಸಬೇಕೆಂಬುದಾಗಿ ಬಯಸುತ್ತಾ ಇದ್ದಾನೆ, ಇದೆಲ್ಲ ಕುತಂತ್ರಗಳನ್ನು ಯೇಸು ಕ್ರಿಸ್ತನು ತಿಳಿದುಕೊಂಡು ಅವುಗಳ ಮೇಲೆ ವಾಕ್ಯದ ಮೂಲಕವಾಗಿ ಸುಲಭವಾದ ಜಯವನ್ನು ಹೊಂದಿದನು. ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಸೈತಾನನು ಹಲವಾರು ವಿಧಗಳಲ್ಲಿ ನಮ್ಮನ್ನು ಶೋಧಿಸುವುದಕ್ಕೂ, ಕುಂದಿಸುವುದಕ್ಕೂ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡಿಬಿಡುವುದಕ್ಕೂ ಹಲವಾರು ವಿಧಗಳಲ್ಲಿ ಶೋಧನೆಗಳನ್ನು, ಕುತಂತ್ರಗಳನ್ನು, ಉರುಳುಗಳನ್ನು ಒಡ್ಡುತ್ತಲೇ ಇರುತ್ತಾನೆ. ಆದರೆ ನಾವು ಅದನ್ನು ಗ್ರಹಿಸಿಕೊಳ್ಳಬೇಕು, ಅದನ್ನು ತಿಳಿದುಕೊಳ್ಳಬೇಕು. ಯಾವುದು ಸೈತಾನ್ನಿಂದ ಬರುವಂಥ ಆಲೋಚನೆ, ಯಾವುದು ಸೈತಾನ್ನಿಂದ ಬರುವಂಥ ಮಾತುಗಳು, ಯಾವುದು ಸೈತಾನ್ ಹುಟ್ಟಿಸುತ್ತಿರುವಂಥ ಪ್ರಚೋದನೆಗಳು ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಅಂದರೆ ಪವಿತ್ರಾತ್ಮ ಭರಿತರಾಗಿ ಜೀವಿಸುವಂಥದ್ದು, ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುವಂಥದ್ದು, ಆತ್ಮನ ನಡೆಸುವಿಕೆಯಲ್ಲಿ ಜೀವಿತವನ್ನು ನಡೆಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಅನೇಕರು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುವುದನ್ನು ಅಸಡ್ಡೆ ಮಾಡುತ್ತಾರೆ. ಕೆಲವರು ಅದನ್ನು ಮಾಡಿದರೂ ಕೂಡ ದೇವರಾತ್ಮನಿಂದ ಯಾವುದೇ ಆಲೋಚನೆಗಳನ್ನು ಹೊಂದುವುದಿಲ್ಲ. ಸುಮ್ಮನೆ ಹೇಳಿಕೊಳ್ಳುವುದಕ್ಕೆ ಅಥವಾ ತೋರಿಸುವುದಕ್ಕೆ, ತಮ್ಮ ತೃಪ್ತಿಗಾಗಿ ಅನ್ಯ ಭಾಷೆಗಳನ್ನಾಡಿ ಪ್ರಾರ್ಥಿಸಿ ಮುಗಿಸುವಂಥವರು ಎಷ್ಟೋ ಜನರಿದ್ದಾರೆ. ಆದರೆ ದೇವರಾತ್ಮನಿಂದ ನೀವು ಕಲಿತುಕೊಳ್ಳಬೇಕು. ಪವಿತ್ರಾತ್ಮ ಭರಿತರಾಗಿ ನೀವು ಪ್ರಾರ್ಥಿಸುವಂಥ ಸಮಯದಲ್ಲಿ ದೇವರ ಸ್ವರವನ್ನು ನೀವು ಕೇಳಬೇಕು. ಆತನ ಆಲೋಚನೆಗಳು ನಿಮ್ಮ ಜೀವಿತದಲ್ಲಿ ಪ್ರಕಟವಾಗಬೇಕು. ಅಂತಹ ಒಂದು ಆಗ್ರಹದಿಂದ, ಅಂತಹ ಒಂದು ಬಯಕೆಯಿಂದ ನೀವು ಪ್ರಾರ್ಥಿಸುವುದಾದರೆ, ದೇವರ ಮುಂದೆ ಬೇಡುವುದಾದರೆ, ಖಂಡಿತವಾಗಿ ದೇವರಾತ್ಮ ಭರಿತರಾಗಿ ನೀವು ಮಾಡುವಂಥ ಪ್ರಾರ್ಥನೆಯು ನಿಮ್ಮ ಜೀವಿತದಲ್ಲಿ ಜಯವನ್ನು, ಶ್ರೇಷ್ಠತೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಪವಿತ್ರಾತ್ಮ ಭರಿತನಾಗಿ ಸೈತಾನು ತನ್ನಂಥ ಸಕಲ ಶೋಧನೆಗಳನ್ನು ಕೂಡ ಜಯಿಸಿ ತಂದೆಯ ಉದ್ದೇಶವನ್ನು ನೆರವೇರಿಸಿದನೋ, ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಯೇಸು ಕ್ರಿಸ್ತನ ಹೆಜ್ಜೆ ಜಾಡುಗಳನ್ನು ಹಿಂಬಾಲಿಸುತ್ತಾ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುತ್ತಾ ನಡೆದುಕೊಳ್ಳುತ್ತಾ ಸೈತಾನ ಸಕಲ ಶೋಧನೆಗಳ ಮೇಲೆ ಜಯವನ್ನು ಹೊಂದುವಂಥ ಸಮರ್ಪಣೆಯಿಂದ, ದೃಢತೆಯಿಂದ, ವೈರಾಗ್ಯದಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಸೈತಾನನು ಹಲವಾರು ವಿಧಗಳಲ್ಲಿ ನಮಗೆ ವಿರೋಧವಾಗಿ ಕಾರ್ಯಗಳನ್ನು ಎಬ್ಬಿಸಿ ಶೋಧನೆಗಳನ್ನು ತಂದು ಉರುಳುಗಳನ್ನು ಹಾಕುವಂಥ ಸಮಯದಲ್ಲಿ ಅಪ್ಪ ತಂದೆಯೇ, ನೀವು ನಮಗೆ ಅನುಗ್ರಹಿಸಿರುವಂಥ ಸಹಾಯಕರು ನಮ್ಮೊಂದಿಗೆ ವಾಸ ಮಾಡುವಂಥ ಪವಿತ್ರಾತ್ಮನಿಂದ ನಾವು ತುಂಬಿಸಲ್ಪಟ್ಟವರಾಗಿ ಜ್ಞಾನದಿಂದಲೂ ವಿವೇಕದಿಂದಲೂ ಆತನು ಕೊಡುವಂಥ ನಡೆಸುವಿಕೆಯಿಂದಲೂ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ತಡೆಗಳೆಲ್ಲ ನೀಗಿ ಹೋಗಲಿ, ಶೋಧನೆಗಳೆಲ್ಲ ಮುರಿದು ಬೀಳಲಿ, ಸೈತಾನ ಉರುಳುಗಳು ಲಯವಾಗಲಿ. ಅಪ್ಪ ತಂದೆಯೇ, ಯೇಸುವಿನ ರಕ್ತದ ಮೂಲಕವಾಗಿಯೂ ಸಾಕ್ಷಿಯ ವಾಕ್ಯದ ಮೂಲಕವಾಗಿಯೂ ಸೈತಾನ ಮೇಲೆ ಜಯ ಹೊಂದುವುದಕ್ಕೆ ಅಪ್ಪ ನಿನ್ನ ಮೇಲೆ ನಂಬಿಕೆಯನ್ನು ಇಟ್ಟು ಹೊಂದಬೇಕಾದ ವಾಗ್ದಾನಗಳನ್ನು ಪೂರ್ಣವಾಗಿ ಹೊಂದಿ ನಿಮ್ಮ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಿನ್ನ ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ
ದೇವರ ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರೆಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.